ಇವತ್ತು ಮಧ್ಯಾಹ್ನ 1 ಗಂಟೆಯ ಒಳಗೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಭವಾನಿ ರೇವಣ್ಣ ಅವರಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಆದರೆ ಭವಾನಿ ರೇವಣ್ಣ 1 ಗಂಟೆಗೆ ಹಾಜರಾಗ್ತಾರಾ, ಅವರು ರಾಜ್ಯದಲ್ಲೇ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಭವಾನಿ ರೇವಣ್ಣ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. 5 ಗಂಟೆಗಳಿಗಿಂತ ಜಾಸ್ತಿ ಅವರನ್ನು ವಿಚಾರಣೆ ಮಾಡುವಂತಿಲ್ಲ ಅಂತ ಕೋರ್ಟ್ ಹೇಳಿದೆ. ಹೆಚ್ಚು ಕಡಿಮೆ 5-6 ಗಂಟೆ ತನಕ ಮಾತ್ರ ವಿಚಾರಣೆ ಮಾಡಬೇಕಾಗುತ್ತೆ, ಆಮೇಲೆ ಅವ್ರನ್ನ ಕಳಿಸ್ಬೇಕಾಗತ್ತೆ. ಆದರೆ ಅವರು ರಾಜ್ಯದಲ್ಲಿದ್ದಾರಾ, ಬೆಂಗಳೂರಿನಲ್ಲಿದ್ದಾರಾ, ಹೊಳೆನರಸೀಪುರದಲ್ಲಿದ್ದಾರಾ, ಇನ್ನು 1 ಗಂಟೆ ಒಳಗಡೆ ಅಂದರೆ ಮಧ್ಯಾಹ್ನ 1 ಗಂಟೆ ಒಳಗಡೆ ಅವ್ರು ಬರ್ತಾರಾ? KR ನಗರ ಹಾಸನಕ್ಕೆ ಭವಾನಿ ರೇವಣ್ಣ ಪ್ರವೇಶಿಸುವಂತಿಲ್ಲ. ಭವಾನಿ ರೇವಣ್ಣಗೆ ತನಿಖೆಗೆ ಸಹಕರಿಸಲು ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಸಾಕ್ಷಿ ನಾಶಗಳಾಗಬಹುದು ಅಂತ ಬಂಧನ ವಾರೆಂಟ್ ಅಮಾನತಿನಲ್ಲಿಡಲು ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಸೊ ಈಗ ಸದ್ಯಕ್ಕೆ ಕೆಲವು ಷರತ್ತುಗಳನ್ನು ಹಾಕಿ ಕೊಟ್ಟಿರೋದು. ಇವತ್ತೇ ವಿಚಾರಣೆಗೆ ಭವಾನಿ ರೇವಣ್ಣ ಹಾಜರಾಗ್ತಾರಾ? ಇನ್ನೆರಡು ಗಂಟೆ, ಈಗಾಗಲೇ 11:30 ಆಗ್ತಾ ಬಂತು. 1 ಗಂಟೆ ಅಂದರೆ ಇನ್ನೊಂದು ಗಂಟೆ, 1.5 ಗಂಟೆ, 1 ತಿಂಗಳಿಂದ ಅವರು ಭವಾನಿ ರೇವಣ್ಣ ಅವರು ನಾಪತ್ತೆಯಾಗಿದ್ದಾರೆ. ಹೈಕೋರ್ಟ್ ಮಧ್ಯಂತರ ಜಾಮೀನು ಬೆನ್ನಲ್ಲೇ ವಿಚಾರಣೆಗೆ ಬರ್ತಾರಾ ಅನ್ನೋದೇ ಪ್ರಶ್ನೆ. ಅವ್ರು ಎಲ್ಲಿದ್ದಾರೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ, ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಇವತ್ತು ಹಾಜರಾಗ್ತಾರಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ. ಒಂದು ಕಡೆ ಹೈಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ, ಕೆಲವು ಷರತ್ತುಗಳನ್ನ ಹಾಕಿದ್ದಾರೆ. KR ನಗರ ಮತ್ತು ಹಾಸನಕ್ಕೆ ಭವಾನಿ ರೇವಣ್ಣ ಪ್ರವೇಶ ಮಾಡುವಂತಿಲ್ಲ. ಭವಾನಿ ರೇವಣ್ಣ ಅವರು ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸ್ಕೋಬೇಕು. ಬಂಧನ ವಾರೆಂಟ್ ಏನಿದೆ ಅದನ್ನು ಅಮಾನತಿನಲ್ಲಿಡಲು ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಸೊ ಇದೆಲ್ಲವೂ ಸಿಕ್ಕಿರೋದ್ರಿಂದ ಸಂದೇಶ್ ಚೌಟ ಭವಾನಿ ರೇವಣ್ಣ ಪರ ವಕೀಲರು, ನೀವು ಆಂಟಿಸಿಪೇಟರಿ ಬೇಲ್ ಕೊಡಿ, ವಿಚಾರಣೆಗೆ ಹಾಜರಾಗೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದರು. ಹಾಗಾಗಿ ಈಗ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದೇ ಪ್ರಶ್ನೆ. ವಿಚಾರಣೆಗೆ ಹಾಜರಾಗ್ತಾರಾ, ವಿಚಾರಣೆಗೆ ಹಾಜರಾಗಲ್ವಾ, ಅಥವಾ ಇನ್ನೇನಾದರೂ ಟೈಮ್ ಕೇಳ್ತಾರಾ? ಕೋರ್ಟ್ ಈ ಥರ ಆದೇಶ ಕೊಟ್ಟಾಗ ಭವಾನಿ ರೇವಣ್ಣ ಪರ ವಕೀಲರು ಅದನ್ನು ಅವ್ರು ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು, ಅಥವಾ ಹೇಳಬೇಕಾಗಿತ್ತು, ಮನವಿ ಮಾಡ್ಕೋಬೇಕಾಗಿತ್ತು. 1 ಗಂಟೆ ಅಲ್ಲ, ಬೇಕಾದ್ರೆ ನಾಳೆ ಅವ್ರು ಅಪಿಯರ್ ಆಗ್ತಾರೆ, ಅವ್ರು ಇಲ್ಲ, ದೂರದಲ್ಲಿದ್ದಾರೆ ಅಂತ. ಇವರೇನು ಹೇಳಿಲ್ಲ ಅಂತಂದರೆ ನನ್ನ ಪ್ರಕಾರ ಭವಾನಿ ರೇವಣ್ಣ ಅವರು 1 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. SIT ಕಚೇರಿಗೆ ಬಂದು SIT ಮುಂದೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ KR ನಗರ ಮತ್ತು ಹಾಸನ ಎರಡೂ ಕಡೆ ಪ್ರವೇಶ ಮಾಡುವಂತಿಲ್ಲ. ಆದರೆ ವಿಚಾರಣೆಗೆ ಬಂದರೆ ಭವಾನಿ ರೇವಣ್ಣ ಅವರನ್ನ ಬಂಧಿಸುವಂತಿಲ್ಲ. 5 ಗಂಟೆಯ ಒಳಗೆ ವಿಚಾರಣೆಯನ್ನು ಮುಗಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸಂಜೆ 5 ಗಂಟೆ ನಂತರ ಅವರನ್ನು SIT ವಶದಲ್ಲಿ ಇರಿಸಿಕೊಳ್ಳೋ ಹಾಗಿಲ್ಲ ಮತ್ತು ವಿಚಾರಣೆಯನ್ನು ಮುಂದಿನ ವಾರಕ್ಕೆ ಮುಂದೂಡಿಕೆ ಅಂತ. ಇದಿಷ್ಟು ಕೂಡ ಇವತ್ತು ಹೈಕೋರ್ಟ್ನಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಸ್. ಯಾವಾಗ ಜನಪ್ರತಿನಿಧಿಗಳ ನ್ಯಾಯಾಲಯ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸ್ತು, ನಂತರ ಭವಾನಿ ರೇವಣ್ಣ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಮತ್ತೆ ಅದನ್ನು ಕೇಳ್ಕೊತಾರೆ, ನಮಗೆ ನಿರೀಕ್ಷಣಾ ಜಾಮೀನು ಕೊಡಿ ಅಂತ. ಹೈಕೋರ್ಟ್ ಈಗ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದೆ. ಅದು ಮಧ್ಯಂತರ ನಿರೀಕ್ಷಣಾ ಜಾಮೀನು. ಕೆಲವು ಷರತ್ತುಗಳನ್ನು ಹಾಕಿದೆ.